ಈಗ ಬಹುಶಃ ಹೇಳೋದು ಬಿಡೋಕಂತ ಮಾಡಿನ ಯಾಕಂದ್ರೆ ಎಲ್ಲರೂ ವೈರಲ್ ಮಾಡಿಬಿಡ್ತೀರಪ್ಪ, ಏನು ಮಾತಾಡಿದ್ರು ವೈರಲ್ ಮಾಡ್ತೀರಿ ಅವನು. ಆಮೇಲೆ ಒಂದಿಷ್ಟು ಮಂದಿ ಈ ಫೇಸ್ಬುಕ್ಕು ವಾಟ್ಸಪ್ನಾಗ ಅವನು ಉದ್ಯೋಗ ಐತಾ ಇಲ್ಲ ಅವ್ರಿಗೆ ಬರೀ ನೆಗೆಟಿವ್ ಕಮೆಂಟ್ ಹಾಕೋದು ಅವ್ರದ್ದು. ಬಿನ್ ಪಗಾರ ಸಂಪೂರ್ಣ ಅಧಿಕಾರ ಐತೆ ಅವ್ರಿಗೆ, ಗೊತ್ತೈತೆ ನನಗೆ. ಅದು ನೋಡಬಾರ್ದು. ಆದ್ರೇನು ಒಂದಿಷ್ಟು ಮಂದಿ ಬಕೆಟ್ ಹಿಡಿದು ಸ್ವಾಮಿ ಅಂದ್ರು, ನಾ ಬಕೆಟ್ ಹಿಡ್ದು ನೀನು ಬಾಟ್ಲಿ ಹಿಡಿದು ಸತ್ತೋದಲ್ಲಿ ಮಗನ ಅಂದೆ. 20-25 ವರ್ಷಕ್ಕೆ ನೀರ್ಕೊಂಡು ಹೋಗಿದ್ದು ಬಾಟ್ಲಿ ಹಿಡ್ಕೊಂಡು, ಬಕೆಟ್ರ ಹಿಡಿ ಬದುಕ್ತಿ ಅಂತ ಹೇಳಿದ್ದೆ. ಹೌದಿಲ್ಲ? ನಾವು ನಮ್ಮ ಶಿಷ್ಯರಿಗೋಸ್ಕರ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಬಕೆಟ್ ಹಿಡಿಯಂಗಿಲ್ಲ. ನಾವು ಒಬ್ಬ ಭಕ್ತನಾದರೂ ಕೂಡ ಅವನು ಬೆಳಿಲ್ಲ ಅನ್ನೋದು ಬಕೆಟ್ ಹಿಡಿತೀವಿ, ಹೊರತಾಗಿ ಬಕೆಟ್ ಸ್ವಾಮಿಗಳಲ್ಲ ನಾವು. ಇದು ನಮ್ಮ ಅರಿಕೆ. ಸಿಟ್ಟು ಬಿಟ್ರೆ ಸಿ ಎಂ ಅಕ್ಕ ನೀಗೂ ಹೇಳ್ತೀನಿ ಅವನ್ನ. ಸಿಟ್ಟು ಬಿಟ್ರೆ ಗ್ಯಾರಂಟಿ ಅವಕಾಶ ಐತೆ ಅವಂಗೆ. ಆದ್ರೆ ಏನಪ್ಪ, ನಾವೇನಂತೀವಿ, ಈ ಒಂದು ರಾಜಕೀಯ ರಂಗದೊಳಗೆ ನಾವು ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು. ಆದ್ರೆ ಅವ್ನು ಸಿಟ್ಟು ಬಿಡಲಿ ಅನ್ನೋದಕ್ಕಾರ ಹೇಳ್ತೀವಿ ಕಡೆಗೆ. ಸಿಟ್ಟು ಬಿಡಲಿ, ಸಿಟ್ಟು ಆಳಂದ್ರೆ ಅವಕಾಶಗಳು ಅದಾವ, ಇಲ್ಲ ಅನ್ನಂಗಿಲ್ಲ. ಅವ್ನು ದೊಡ್ಡ ಪ್ರಭಾವಿ ಯೋಗ ಐತೆ, ಅವನು ಪ್ರಭಾವಿ ನಾಯಕ. ಉತ್ತರ ಕರ್ನಾಟಕದಾಗ ಒಂದು ಯೋಗ ಐತೆ ಅವ್ನಿಗೆ. ಅದಕ್ಕೆಲ್ಲ ನಮ್ಮ ಮಹೇಶ್ ಹೊಸಗೌಡ್ರು ಅಂತಾರು ಸಾಥ್ ಕೊಡ್ತಾರ ಅವ್ನಿಗೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ 2023ರಲ್ಲಿ ಅವ ಮಠಕ್ಕೆ 2ನೇ ಸರಿ ಬಂದಾಗ ನಾವು ಹೇಳಿದ್ವಿ. 1ನೇ ಸರಿ ಬಂದಾಗ MLA ಹಾಕಿ ಅಂದಿದ್ದೆ, ಅವಾಗ ಆದ. 2ನೇ ಸರಿ ಬಂದ 2023ಕ್ಕೆ MLAನ ಹಾಕಿ ಸಚಿವನ ಹಾಕಿ ಅಂತ ಹೇಳಿದ್ವಿ. ಅದನ್ನು ನಾವು ಹೇಳಿಲ್ಲ, ಮತ್ತು ನಾವು ಹೇಳಿದ್ರೆ ತಪ್ಪದು. ಯಾಕಂದ್ರೆ ಹುನಗುಂದ ತಾಲೂಕಿನ ಜನತೆ, ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿ ಅವ್ನು ಸಚಿವ ಮಾಡ್ಯಾರ. ಮತ್ತು ನಾವು ಮಾಡಿವಿ ಅಂದ್ರೆ ನಮ್ಮದು ತಪ್ಪದು. ನಾವು ಗ್ಯಾಸ್ ಮಾಡಿರ್ತೀವಿ ಅಷ್ಟೇ. ಗ್ಯಾಸ್ನ ಭವಿಷ್ಯ ಅಂತ ಹೇಳ್ತೀರಿ ನೀವು ಮೀಡಿಯಾದಾರ. ನಾವು ಗ್ಯಾಸ್ ಮಾಡಿ ಹಿಂಗೆ ಆಗ್ಬಹುದು ಅಂತ ನಾವು ಊಹೆ ಮಾಡಿರ್ತೀವಿ. ಅದನ್ನು ಸಿದ್ದನಕೊಳ್ಳ ಶ್ರೀಗಳ ಭವಿಷ್ಯ ನೋಡಿದ್ದಾರೆ ಅಂತ ಹಾಕಿಬಿಡ್ತೀರಿ. ಇಷ್ಟ ನೋಡ ಮುಂದೆ ಸಿಟ್ಟು ಆಳಿದ್ರೆ CM ಆಗು ಯೋಗ ಸಿದ್ದಪ್ಪಾಜು ಕೊಡ್ಬೋದು ಅವಂಗ. ಸಿದ್ದನಕೊಳ್ಳ ಸಿದ್ದಪ್ಪಾಜು ಹೇಳೋಕ್ಕಾಗಲ್ಲ. ಯಾರ್ಯಾರು ಹಣೆ ಬರ್ದಾಗ ಏನೈತೆ ಯಾರಿಗೂ ಗೊತ್ತು. ಆದ್ರೆ ಜನ ಅವಂಗ CM ಮಾಡ್ಬೇಕು. ನಾ ಮಾಡಿದ್ರೆ ಆಗೋದಿಲ್ಲ. ಕರೆಕ್ಟನಾ ಹೇಳೋದು? ಈಗೇನು ಕರ್ನಾಟಕದ ಜನತೆ, ನಮ್ಮ ಶ್ರೀಮಠದ ಭಕ್ತರು, ಅವರ ಪಕ್ಷದ ಹಿರಿಯರು, ಮುಖಂಡರು, ಮತ್ತು ಏನೋ ಕಮಾಂಡ್ ಅದಾವು, ಅವ್ರು ಮಾಡಿದ್ರೆ ಆಗತ್ತದು. ಆದ್ರೆ ಏನಪ್ಪ, ಸಿಟ್ಟರ ಬಿಡ್ಲಿ ಅಂತ. ಸಿಟ್ಟು ಬಿಟ್ಟನಂದ್ರೆ ಯೋಗ ಐತ್ಲೆ ತಮ್ಮ ಅಂತ ಹೇಳಿನ. ಓಕೆ ಸರ್, ನಮಸ್ತೆ.